ಯಾಕೆಂತಂದ್ರೆ ಏನ್ ಬೇಕು, ಒಬ್ಬ ತಿಳುವಳಿಕೆಸ್ಥ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಿ ನಾನು ಕ್ಷಮೆ ಕೋರಿದೆ ಅಂದ್ರೆ ಇದು ಕ್ಷಮಿಸಬಾರದು ಕೂಡ, ಆತನಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಇದು ಬೇರೆಯವರೆಗೂ ಕೂಡ ಪಾಠ ಆಗ್ತದೆ. ಎರಡನೇ ವಿಷಯ, ಜನಗಣತಿ ನಡೀತಾ ಇದೆ. ಜನಗಣತಿ ಗೊಂದಲದ ಗೂಡಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೆ. ಜನಗಣತಿಯನ್ನ ಯಾವ ರೀತಿ ಮಾಡಬೇಕೋ ಆ ಪ್ರಕಾರ ನಡೀತಾ ಇಲ್ಲ. ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಇದು ಬರ್ತಾ ಇದೆ. 60 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಒಂದು ತಾಸು ಒಬ್ಬೊಬ್ಬರಿಗೆ ಒಬ್ಬ ವ್ಯಕ್ತಿಗೆ ಅಷ್ಟು ಆಗ್ತಾ ಇದೆ. ಅದರಿಂದಾಗಿ ಇದಾಗ್ತಾ ಇಲ್ಲ. ಸರ್ಕಾರ ತಪ್ಪು ಅಂಕಿಅಂಶಗಳನ್ನು ಕೊಡ್ತಾ ಇದೆ. ನಿನ್ನೆಗೆ 65% ಮುಗಿದೋಯ್ತು ಅಂದ್ರು. ಯಾರ ಮನೆಗೂ ಇನ್ನು ಬೆಂಗಳೂರಲ್ಲಿ ಪ್ರಾರಂಭನೇ ಆಗಿಲ್ಲ. ಅಪಾರ್ಟ್ಮೆಂಟ್ಗಳಿಗೆ ಇವತ್ತು ಪ್ರಾರಂಭ ಮಾಡ್ತಾರಂತೆ. ಏನು ಸುಳ್ಳಿನ ಕಂತೆಯ ಮೇಲೆ ಕಂತೆ ಹೇಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮೊದಲನೇದಾಗಿ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು. ನಮ್ಮ ವಿರೋಧ ಇಲ್ಲ, ಆದರೆ ಕೋರ್ಟಿನ ಆದೇಶದ ಪ್ರಕಾರ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಅದನ್ನು ನೀವು ಜಾತಿಗಳನ್ನು ಒಡೆಯಲಿಕ್ಕೆ ಇದನ್ನು ಬಳಕೆ ಮಾಡ್ತಿದ್ದೀರ ಹೊರತು ಸತ್ಯಾಸತ್ಯತೆಗಳು ಬರಬೇಕು. ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ನೀವೇ ಹೇಳ್ತಿದ್ದೀರಿ. ಮುಖ್ಯಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ. ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ? ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ. ಇವರೇನು ಧರ್ಮಗುರುಗಳ? ಈ ರೀತಿ ದ್ವಂದ್ವಕ್ಕೆ ತೆರೆ ಎಳೆಯಬೇಕು. ಜೊತೆಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೆಲವು ದಿನಗಳ ಕಾಲ. ಮೊದಲೇ ಹೇಳಿದ್ರು 7ನೇ ತಾರೀಕು ಒಳಗಾಗಿ ಮುಗಿಸೇ ಬಿಡ್ತೀವಿ ಅಂತ. ಇವತ್ತು 7 ಆಯ್ತು. ಹೀಗೆ ಆರಿಕೆಯ ಉತ್ತರಗಳನ್ನು ಕೊಡ್ತಕ್ಕಂಥದ್ದು, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ.